ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನದರದರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವದಿತ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕಿರ್ಗೌಪುನೀಯಾನ್ನೋ ಮಹೀಧರಪದಾಶ್ರಯ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ ತಸ್ಯ ರಾಕ್ಷಸರಾಜಸ್ಯ ನಿಶಮ್ಯ ಪರಿದೇವಿತಂ ಕುಂಭಕರ್ಣೋ ಬಭಾಷೇದಂ ವಚನಂ ಪ್ರಜಹಾಸಃ. ರಾವಣನ ಮಾತನ್ನ ಕೇಳಿ ಕೇವಲ ಮಾತಲ್ಲ, ಪರಿದೇವಿತಂ, ಅಳುವಿನ ಧ್ವನಿಯಿಂದ ಕೂಡಿದ ಮಾತು. ಆ ಅಳುವಿನ ಧ್ವನಿಯಿಂದ ಕೂಡಿದ ಮಾತು ಏನಿದೆ ಅದನ್ನ ಕೇಳಿ ಕುಂಭಕರ್ಣ ಪ್ರಜಹಾಸಃ, ಮೊದಲು ನಕ್ಕ ಅಂತೆ. ಒಬ್ಬರಿಗೆ ದುಃಖದಿಂದ ಇವರು ನಮಗೆ ಒಳ್ಳೆಯದನ್ನ ಹೇಳ್ತಾರೆ, ಇವರು ನಮಗೆ ಸೂಚನೆ ಕೊಡ್ತಾರೆ ಅಂತ ಹೇಳಿ ಭರವಸೆಯಿಂದ ಕಷ್ಟವನ್ನು ಹೇಳಿಕೊಂಡಾಗ ನಕ್ಕು ಬಿಟ್ರೆ ಯಾವ ರೀತಿ ಆಗ್ಬೇಡ. ಪ್ರಜಹಾಸ ಅದು ಏನು ಮಾಮೂಲಿ ನಗು ಅಲ್ಲ, ಅಟ್ಟಹಾಸ. ಹೇಳಿದಂತೆ ದೃಷ್ಟೋ ದೋಷೋ ಹಿ ಯೋಸ್ಮಾಭಿಃ ಪುರಾ ಮಂತ್ರ ವಿನಿರ್ಣಯೇ ಹಿತೇಶು ಅನಭಿಯುಕ್ತೇನ ಸೋಯಮಾಸಾದಿತಸ್ತ್ವಯಾ. ಸಾಮಾನ್ಯವಾಗಿ ಮಂತ್ರಾಲೋಚನೆ ಮಾಡುವಾಗ ಯಾರ ಜೊತೆ ಮಂತ್ರಾಲೋಚನೆ ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ. ನಮ್ಮ ಶತ್ರುಗಳ ಅನ್ನೋದು ಮುಖ್ಯ. ನಮ್ಮ ಹಿತಶತ್ರುಗಳಾದರೆ ನಮ್ಮನ್ನು ನಾಶದ ಕಡೆ ಪ್ರವೋಕ್ ಮಾಡ್ತಾರೆ. ಪ್ರಾಯ ನಿನ್ನ ಜೊತೆಗೆ ಮಂತ್ರಾಲೋಚನೆ ಮಾಡಿದವರು ಅಂಥವರೇ ಇರಬೇಕು. ಇಲ್ಲ ಅಂದ್ರೆ ನಿನಗೆ ಯಾಕೆ ಈ ತರಹದ ಅಹಿತವಾದ ಮಾತುಗಳನ್ನು ಹೇಳ್ತಾ ಇದ್ರು ಅವರು. ಶೀಘ್ರಂ ಖಲ್ವ್ಯುಪೇತಂ ತ್ವಾಂ ಫಲಂ ಪಾಪಸ್ಯ ಕರ್ಮಣಃ ನಿರಯೇಶ್ವೇವ ಪತನಂ ಯಥಾ ದುಷ್ಕೃತ ಕರ್ಮಣಃ. ಶೀಘ್ರಂ ಖಲ್ವ್ಯುಪೇತಂ ತ್ವಾಂ, ಪಾಪದ ಕರ್ಮಕ್ಕೆ ಫಲ ಬಂದಿದೆ ಅಲ್ವಾ, ಇದೇ ಬಂದಿದ್ದು ನೋಡು. ಇನ್ನು ಉಳಿದಿರೋದು ಒಂದೇ, ನಿರಯೇಶ್ವೇವ ಪತನಂ. ನರಕದಲ್ಲಿ ಕೆಟ್ಟ ಕೆಲಸ ಮಾಡಿದವ ನರಕದಲ್ಲಿ ಬೀಳೋದು ಹೇಗೆ ಖಾತ್ರಿಯೋ ಹಾಗೆ ಹಿತಶತ್ರುಗಳ ಮಾತನ್ನ ಕೇಳಿದವನಿಗೂ ಕೂಡ ಅದೇ ಗತಿ. ಖಂಡಿತ ನೀನು ಬಿದ್ದೇ ಬೀಳ್ತೀಯ. ಪ್ರಥಮಂ ವೈ ಮಹಾರಾಜ ಕೃತ್ಯಮೇತದ ಕಿಂಚಿತಂ ಕೇವಲಂ ವೀರ್ಯದರ್ಪೇಣ ನಾನು ಬಂಧೋ ವಿಚಾರಿತಃ. ಪ್ರಥಮಂ ವೈ ಮಹಾರಾಜ, ಮೊದಲು ಕೆಲಸ ಮಾಡಿದ ಮೇಲೆ ಯೋಚನೆ ಮಾಡೋದಲ್ಲ, ಕೆಲಸ ಮಾಡುವ ಮುನ್ನ ಯೋಚನೆ ಮಾಡಬೇಕು. ಕೆಲಸ ಮಾಡುವ ಮುನ್ನ ನೀನು ಯೋಚನೆ ಮಾಡಿದ್ಯಾ? ಪ್ರಥಮಂ ವೈ ಮಹಾರಾಜ ಕೃತ್ಯಂ ಏತದ ಅಚಿಂತಿತಂ, ಮೊದಲು ನೀನು ಈ ಕೆಲಸ ಮಾಡಬಹುದೇ ಮಾಡಬಾರದೆ ಅಂತ ಯೋಚನೆ ಮಾಡಲಿಲ್ಲ. ಕೇವಲಂ ವೀರ್ಯದರ್ಪೇಣ, ನಾನು ಹೇಗೂ ಪರಾಕ್ರಮಿ, ಎಲ್ಲವನ್ನು ದಕ್ಕಿಸಿಕೊಳ್ತೇನೆ ಅಂತ ಹೇಳಿ ಒಂದು ದರ್ಪ ಮಾತ್ರ ನಿನ್ನಲ್ಲಿ ಇತ್ತು. ನಾನು ಬಂಧೋ ವಿಚಾರಿತಃ, ಯಾವುದೇ ಒಂದು ಕೆಲಸದ ಸೈಡ್ ಎಫೆಕ್ಟ್ ಯಾವುದು ಅನ್ನೋದನ್ನ ನೀನು ನೋಡಲಿಲ್ಲ. ಇದು ದೊಡ್ಡ ದೋಷ. ಯಪ್ಪಶ್ಚಾತ್ ಪೂರ್ವ ಕಾರ್ಯಾಣಿ ಕುರಿಯಾತ್ ಐಶ್ವರ್ಯಮಾಸ್ಥಿತಃ
ಪೂರ್ವಂ ಚೋತ್ತರ ಕಾರ್ಯಾಣಿ ನ ಸ ವೇದನಯಾನಯಂ. ಕೆಲಸ ಮಾಡಿದ ಮೇಲೆ ಅದಕ್ಕಿಂತ ಹಿಂದೆ ಯೋಚನೆ ಮಾಡೋದು, ಮಾಡುವ ಮೊದಲು ಬಹಳ ಮುಂದಿನದ್ದನ್ನು ಯೋಚನೆ ಮಾಡೋದು, ಅದ್ಯಾವುದು ಸರಿಯಲ್ಲ. ಹೇಗೂ ನಗರ ಬೆಳೀತಾ ಇದೆ ಅಂತ ಹೇಳಿ ತುಮಕೂರು ಆಚೆಗೆ ಸೈಡ್ ತಗೊಳ್ಳಿಕ್ಕಾಗತ್ತಾ? ಅದರಿಂದಾಗಿ ಬಹಳ ಉತ್ತರವನ್ನು ಯೋಚನೆ ಮಾಡಬಾರದು, ಬಹಳ ಉತ್ತರ ಕಾರ್ಯವನ್ನು ಯೋಚನೆ ಮಾಡಬಾರದು. ಪೂರ್ವಂಚ ಉತ್ತರ ಕಾರ್ಯಾಣಿ, ಮುಂದೆ ಕೆಲಸ ಮಾಡಿದ ಮೇಲೆ ಅಯ್ಯೋ ಹಿಂದೆ ಹೀಗೆ ಮಾಡಬೇಕಿತ್ತು ಅಂತ ಯೋಚನೆ ಮಾಡಬಾರದು. ಎರಡೂ ದೋಷ. ಅದನ್ನ ಯಾರು ಹಾಗೆ ಮಾಡ್ತಾರೆ, ನಸವೇದ ನಯ ನಯವು, ಯಾವುದು ಒಳ್ಳೆಯದು ಯಾವುದು ಕೆಟ್ಟ ಸ್ಟ್ರಾಟಜಿ ಅನ್ನೋದನ್ನ ಅವನು ತಿಳಿದಿರೋದಿಲ್ಲ. ದೇಶಕಾಲ ವಿಹೀನಾನಿ ಕರ್ಮಾಣಿ ವಿಪರೀತವತ್ ಕ್ರಿಯಮಾಣಾನಿ ದುಷ್ಯಂತಿ ಹವೀಂಷಿ ಅಪ್ರಯತೇಷ್ವಿವಾಂ. ತ್ರಯಾಣಾಂ ದೇಶಕಾಲ ವಿಹೀನಾನಿ, ಯಾವುದೇ ಒಂದು ಕೆಲಸಕ್ಕೆ ದೇಶದ ಸಪೋರ್ಟ್ ಇದೆಯಾ ಕಾಲದ ಸಪೋರ್ಟ್ ಇದೆಯಾ ಅಂತ ನೋಡಬೇಕು. ಕಾಲ ಅಂತ ಹೇಳಿದ್ರೆ ಆ ಕಾಲದಲ್ಲಿ ಆ ಕೆಲಸ ಮಾಡಿದ್ರೆ ಒಬ್ಬ ಉದ್ಧಾರ ಆಗ್ತಾನ ಅಂತ ನೋಡಬೇಕು. ಅದು ಕಾಲ, ಆ ಸರ್ಕಮ್ಸ್ಟೆನ್ಸಸ್ ಅಂತ ಏನು ಹೇಳ್ತಾರೆ, ಅದು ಸರಿಯಾಗಿ ಒದಗಿ ಬಂದಿದೆಯಾ ಅಂತ ನೋಡಬೇಕು. ಇನ್ನು ದೇಶ, ಎಲ್ಲಿ ನಾವು ಮಾಡ್ತಾ ಇದ್ದೇವೆ ಅದನ್ನು ನೋಡಬೇಕು. ಮತ್ತೆ ಯಾವ ವಯಸ್ಸಿನಲ್ಲಿ ಮಾಡ್ತಾ ಇದ್ದೇವೆ, ಯಾರ ಜೊತೆಗೆ ಮಾತನಾಡ್ತಾ ಇದ್ದೀವಿ, ಇದೆಲ್ಲ ದೇಶ ಕಾಲಕ್ಕೆ ಸಂಬಂಧಪಟ್ಟದ್ದು. ಕರ್ಮಾಣಿ ವಿಪರೀತವತ್ ಕ್ರಿಯಮಾಣಾನಿ ದುಷ್ಯಂತಿ ಹವೀಂಷಿ ಅಪ್ರಯತೇಷ್ವಿವಾಂ. ಸರಿಯಾಗಿ ಸಂಸ್ಕಾರವನ್ನು ಹೊಂದದವರ ಹವಿಸ್ಸನ್ನ ದೇವತೆಗಳು ಹೇಗೆ ಸ್ವೀಕಾರ ಮಾಡೋದಿಲ್ವೋ ಹಾಗೆ ಅವರ ಕ್ರಿಯೆ ಯಶಸ್ವಿ ಆಗಲ್ಲ. ನೋಡಿ, ಕುಂಭಕರ್ಣನ ಬಾಯಲ್ಲಿ ಬರುವಂತಹ ಮಾತು ಇನ್ನೊಮ್ಮೆ ಹೇಳ್ತೇನೆ, ದೇಶಕಾಲ ವಿಹೀನಾನಿ ಕರ್ಮಾಣಿ ವಿಪರೀತವತ್ ಕ್ರಿಯಮಾಣಾನಿ ದುಷ್ಯಂತಿ ಹವೀಂಷಿ ಅಪ್ರಯತೇಷ್ವಿವಾ. ಒಬ್ಬ ಯಾಗ ಮಾಡಲಿಕ್ಕೆ ಹೋಗ್ತಾನೆ, ಯಾಗ ಮಾಡಲಿಕ್ಕೆ ಬೇಕಾದ ಪೂರ್ವ ಸಂಸ್ಕಾರವೇ ಅವನಲ್ಲಿ ಇಲ್ಲ. ಅಂದರೆ ಯಾವುದಕ್ಕಾಗಿ ಯಾಗ ಮಾಡಬೇಕು, ಯಾಗ ಮಾಡುವಾಗ ಏನೇನು ಕ್ರಿಯೆಗಳಿರುತ್ತೆ, ಯಾವಾಗ ನಮ್ಮ ಕ್ರಿಯೆ ಹೇಗಿರಬೇಕು ಇತ್ಯಾದಿಗಳೆಲ್ಲ ಗೊತ್ತಿರಬೇಕು. ಯಾಕೆಂದರೆ ಇವಾಗ ನಾವು ಒಂದು ಯಾಗ ಮಾಡಲಿಕ್ಕೆ ಹೋದಾಗ ಅದರ ಒಂದು ವಾಕ್ ಸಂಸ್ಕಾರ, ಅಟ್ಲೀಸ್ಟ್ ಋತ್ವಿಗ್ವರ್ಣದಲ್ಲಿ ನೀವು ಕನ್ನಡದಲ್ಲೇ ಮಾಡಿ ಈ ಗೋತ್ರದ ನಿನ್ನನ್ನು ನಾನು ಋತ್ವಿಕ್ಕಾಗಿ ಸ್ವೀಕರಿಸುತ್ತೇನೆ ಅಂತ ಕನ್ನಡದಲ್ಲೇ ಹೇಳಿ. ಏನಡ್ಡಿ, ಏನು ಅವ್ರಿಗೇನು ಕನ್ನಡ ಬರಲ್ವಾ ದೇವತೆಗಳಿಗೆ? ಪುರೋಹಿತರನ್ನ ಮೊದಲೇ ನಾವು ಮಾತನಾಡುವಾಗ ಹೀಗಿದೆ ಅಂತ ಹೇಳಬೇಕು. ಅವರೇ ಸಂಸ್ಕೃತದಲ್ಲಿ ಹೇಳ್ಬಿಡ್ತಾರೆ ಪುರೋಹಿತರು. ಆಚಾರ್ಯಂ ತ್ವಾಮಹಂ ಋಣೆ ಅಂತ ಅವರೇ ಹೇಳಿ ಏಕಪಾತ್ರಾಭಿನಯ ಅಲ್ಲ, ಅದು ಪುರೋಹಿತರದ್ದು ತಪ್ಪಲ್ಲ, ನಮ್ದು ತಪ್ಪಿದೆ ಅದರಲ್ಲಿ. ನಮ್ಮ ಪುರೋಹಿತರನ್ನು ಬೈತಾ ಇಲ್ಲ, ಅವರೇ ಏಕಪಾತ್ರಾಭಿನಯ ಮಾಡಿಬಿಡ್ತಾರೆ. ಅದರಿಂದಾಗಿ ಅಟ್ಲೀಸ್ಟ್ ಅವ್ರು ಹೇಳ್ತಾ ಇರ್ಬೇಕಾದ್ರೆ ಅರ್ಥ ಆದ್ರೂ ನಾವು ತಿಳ್ಕೊಂಡು ಮನಸ್ಸಿನಲ್ಲಿ ನಿಮ್ಮನ್ನ ಋತ್ವಿಕ್ಕಾಗಿ ಆರಿಸ್ತಾ ಇದ್ದೇನೆ ಅಂತ ನೀವು ಕನ್ನಡದಲ್ಲಿ ಹೇಳಿ ಇಲ್ಲವೇ ಅಂದ್ಕೊಳ್ಳಿ ಅವ್ರು ಹೇಳ್ತಾ ಇದ್ದಾಗ. ಇದೆಲ್ಲ ಪೂರ್ವಭಾವಿ ಸಂಸ್ಕಾರ ಸಿದ್ಧತೆ. ಏನು ಮಾಡ್ಲಿಕ್ಕೆ ಹೊರಟಿದ್ದೀವಿ ಕ್ರಿಯೆ, ಅದರಿಂದ ಏನೇನು ಪ್ರಯೋಜನ ಆಗತ್ತೆ ಅದು ಇಲ್ಲದವರಲ್ಲಿ ಅಪ್ರಯತೇಷು, ಆ ಸಂಸ್ಕಾರ ಇಲ್ಲದವರಲ್ಲಿ ಪುರೋಹಿತರು ಮಾಡುವ ಕ್ರಿಯೆ ಮತ್ತೆ ಹವಿಸ್ಸು ಹೇಗೆ ವ್ಯರ್ಥವಾಗುತ್ತದೋ ಹಾಗೆ ದೇಶಕಾಲ ವಿರೋಧಿಯಾದ ಕರ್ಮಗಳು ನಿಷ್ಫಲ. ಕುಂಭಕರ್ಣ ಹೇಳ್ತಾ ಇರೋದು ಈ ಮಾತು.
ತ್ರಯಾಣಾಂ ಪಂಚಧಾ ಯೋಗಂ ಕರ್ಮಣಾಂ ಯ ಪ್ರಪದ್ಯತೆ ಸಚಿವೈ ಸಮಯಂ ಕೃತ್ವಾ ಸ ಸಮ್ಯಗ್ ವರ್ತತೆ ಪಥಿ. ನೋಡಿ, 3 ತರಹದ ಕರ್ಮ ಇರುತ್ತೆ. ತ್ರಯಾಣಾಂ, 3 ತರಹದ ಜನ, ಕರ್ಮ ಅಲ್ಲ, ಜನ. ಶತ್ರುಗಳು, ಮಿತ್ರರು, ಉದಾಸೀನರು, ತಟಸ್ಥರು, ನ್ಯೂಟ್ರಲ್ ಅಂತೇನು ಹೇಳ್ತೇವೆ ಅವರು. ಈ 3 ಜನರಿಗೆ 5 ತರಹದ ಕರ್ಮ ಬೇಕು. ಕರ್ಮಾರಂಭೋಪಾಯ, ಯಾವಾಗ ಯಾವ ಕೆಲಸ ಶುರು ಮಾಡಬೇಕು, ಶುರು ಮಾಡೋದಾದರೆ ಹೆಂಗೆ ಶುರು ಮಾಡಬೇಕು, ಬಹಳ ಸಣ್ಣ ಮಟ್ಟದಿಂದ ಶುರು ಮಾಡಬೇಕು. ಕರ್ಮ ಆರಂಭ ಉಪಾಯ, ಬಹಳ ಖರ್ಚು ಮಾಡಿದ ಕೆಲಸಗಳು ಅದರ 10 ಪಟ್ಟು ಲಾಭವನ್ನು ತಂದುಕೊಡುತ್ತೆ ಅನ್ನುವ ಹಾಗೆ ರಾಜಕೀಯದವರು ಒಂದು ಕೆಲಸ ಶುರು ಮಾಡಬೇಕು. ಸಿಂಪಲ್ ಆಗಿರ್ಬೇಕದು. ಇದು ಕರ್ಮಾರಂಭೋಪಾಯ ಅಂತ ಕರೀತಾರೆ. ಪುರುಷ ದ್ರವ್ಯ ಸಂಪತ್ತು, ಒಂದು ಮ್ಯಾನ್ ಪವರ್ ಇರಬೇಕು, ಒಂದು ಒಳ್ಳೆ ಸಲಕರಣೆಗಳು, ಇನ್ಸ್ಟ್ರೂಮೆಂಟ್ಸ್ ನಮ್ಮ ಜೊತೆಗಿರಬೇಕು. ಅದೆರಡು ಇದೆಯಾ ಅಂತ ನೋಡ್ಕೊಳ್ಬೇಕು. ಪುರುಷ ದ್ರವ್ಯ ಸಂಪತ್ತು, ಒಬ್ಬ ರಾಜಕೀಯದವರಿಗೆ, ಒಂದು ದೇಶಕ್ಕೆ ಇದೆಲ್ಲ ಬಹಳ ಆಲೋಚನೆ. ಅಥವಾ ಒಂದು ಕಂಪನಿಗೆ ದೇಶಕಾಲ ವಿಭಾಗ, ದೇಶ ಯಾವುದು, ಕಾಲ ಯಾವುದು ಅಂತ ಅದು ಇರಬೇಕು. ಆಮೇಲೆ ದೇಶ ಕಾಲ ವಿಭಾಗ, ದೇಶಕಾಲ ವಿಭಾಗ ಅನ್ನೋದು ಬಹಳ ಇಂಪಾರ್ಟೆಂಟ್. ನಾವು ಇವತ್ತು ಯೋಚನೆ ಮಾಡಿರ್ತೀವಲ್ಲ, ಅದನ್ನು ಶ್ರೀಮಂತ ವ್ಯಾಪಾರಿಗಳು 10 ವರ್ಷದಿಂದ ಯೋಚನೆ ಮಾಡಿರ್ತಾರೆ. ನಮ್ಗೆ ಗೊತ್ತೇ ಆಗ್ತಾ ಇರಲ್ಲ ಮುಂದೆ ಏನು ಬರುತ್ತೆ ಅಂತ, ನಮಗದು ಗೊತ್ತಿರಲ್ಲ. ಹೀಗೆ ಪ್ರಾಚೀನ ಭಾರತದಲ್ಲಿ ಒಂದು ಕಥೆ ಇದೆ, ಬೌದ್ಧರ ಕಥಾ ಸಾಹಿತ್ಯದಲ್ಲೇ ಅದಿರೋದು. ಒಂದು ದೇಶ ಬರದಿಂದ ಕಂಗೆಟ್ಟಿತ್ತು, ತಿನ್ನಲಿಕ್ಕೆ ಅನ್ನ ಇಲ್ಲ. ಆಗ ಒಬ್ಬ ಅನಾಥ ಪಿಂಡಿಕ ಅಂತ ಹೇಳಿ ಒಬ್ಬ ವ್ಯಾಪಾರಿ, ಅವನ ಹೆಸರೇ ಅನಾಥರಿಗೆ ಪಿಂಡ, ಅನ್ನವನ್ನು ಹಾಕುವವ, ಅವನ ಹೆಸರು ಅನಾಥ ಪಿಂಡಿಕ ಅಂತ. ಆ ಅನಾಥ ಪಿಂಡಿಕ ಹೋಗಿ ಅನ್ನದಾನ ಮಾಡ್ತಾ ಇದ್ದ. ಅದನ್ನ ಪಕ್ಕದ ರಾಜ್ಯದವರು ಒಬ್ಬ ಶ್ರೇಷ್ಠಿ ನೋಡಿದ. ಆ ಅನಾಥ ಪಿಂಡಿಕನ ಮಗಳಿಗೆ ತನ್ನ 2 ಮಕ್ಕಳನ್ನು ಕೊಡಬೇಕು, ಅವರಿಬ್ಬರು ಹೆಣ್ಣು ಮಕ್ಕಳು, ಅವರನ್ನು ತಮ್ಮ ಮನೆಗೆ ತಂದುಕೊಳ್ಬೇಕು ಅಂತ ಆಯ್ತು ಅವನಿಗೆ. ಅವನೇನು ಮಾಡಿದ, ಮಗಳೊಬ್ಬಳಿದ್ದಾಳೆ, ಅವಳಿಗೆ 2 ಯಾರು ಯೋಗ್ಯ ಅಂತ ಹೇಳಿ ಇಂಟರ್ವ್ಯೂ ಆಗಬೇಕು. ನಾನೊಂದು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ, ಉತ್ತರ ಹೇಳಿ. ಆಯಿತು. ಅನಾಥ ಪಿಂಡಿಕ ಪ್ರಶ್ನೆ ಕೇಳ್ದ. ಈಗ ನೋಡಪ್ಪ, ನಾನು ಈ ದೇಶ ಬರಗಾಲದಲ್ಲಿದೆ, ಅನ್ನದಾನ ಮಾಡ್ತಾ ಇದ್ದೀನಿ, ಮುಂದೆ ಏನು ಮಾಡ್ತೀರಾ ನೀವು? ಮೊದಲನೇವನು ಹೇಳ್ದ, ಏನು ಮಾಡೋದು, ಇದನ್ನೇ ವ್ಯಾಪಾರವಾಗಿ ಪರಿವರ್ತಿಸ್ಬಿಡೋದು, ದಾನವನ್ನ ವ್ಯಾಪಾರವಾಗಿ ಪರಿವರ್ತಿಸೋದು. ಈಗ ಬೆಲೆ ಇಲ್ಲದೆ ಕೊಡ್ತಾ ಇದ್ದೀವಿ, ಬೆಲೆ ಫಿಕ್ಸ್ ಮಾಡೋದಷ್ಟೇ ಅಂದ. ಎರಡನೇವನು ಹೇಳ್ದ, ಬಟ್ಟೆ ವ್ಯಾಪಾರ ಮಾಡ್ತೇನೆ. ಅಲ್ಲಿದ್ದವ್ರಿಗೆಲ್ಲರಿಗೂ ಹುಚ್ಚುಚ್ಚು ಅನ್ನಿಸ್ತು, ಏನಿದು ಏನೇನೋ ಮಾತಾಡ್ತಾ ಇದ್ದಾನಲ್ಲ ಇವನು. ಅದಕ್ಕೆ ಅವನು ಹೇಳ್ದ, ಬರ ಇವತ್ತಿದೆ ಹೌದು, ಇನ್ನು 2 ವರ್ಷ ಆದ್ಮೇಲೆ ಮಳೆ ಬರಲ್ವಾ? ಮಳೆ ಬಂದು ಹೊಟ್ಟೆ ತುಂಬಿದ ಕೂಡಲೇ ಬಟ್ಟೆ ಬಗ್ಗೆ ಯೋಚನೆ ಹೋಗುತ್ತೆ. ಅದರಿಂದಾಗಿ ನಾನು ಮುಂದೆ 2 ವರ್ಷ ಆದಮೇಲೆ ಬಟ್ಟೆಗೆ ಡಿಮ್ಯಾಂಡ್ ಜಾಸ್ತಿ ಬರುತ್ತೆ, ಮೊದಲು ನಾನೇ ಸಪ್ಲೈ ಮಾಡ್ತೇನೆ ಎಂದ. ಭಾರಿ ಖುಷಿಯಾಯಿತು. ವ್ಯಾಪಾರಿಯೊಬ್ಬನಿಗೆ, ಒಬ್ಬ ಬಿಸ್ನೆಸ್ ಮೆನ್ ಆಗುವವನಿಗೆ ಈ ದೃಷ್ಟಿಯೂ ಬೇಕು. ಜನ 2 ವರ್ಷ ಆದಮೇಲೆ ಯಾವುದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಯಾವುದನ್ನ ಹೆಚ್ಚು ಪರ್ಚೇಸ್ ಮಾಡ್ತಾರೆ ಅನ್ನೋದು ಗೊತ್ತಿರಬೇಕು ಅವನಿಗೆ ಅಂತ ಹೇಳಿ ಅನಾಥ ಪಿಂಡಿಕ ಖುಷಿಯಿಂದ ತನ್ನ ಮಗಳನ್ನು ಕೊಟ್ಟ. ಅವನು ಯಾರು ಗೊತ್ತಾ ಅಂತ ಕೇಳಿದಂತೆ ಬುದ್ಧ. ಯಾರು? ಅವನೇ ಬೋಧಿಸತ್ವ, ಅದೇ ನಾನಾಗಿದ್ದೆ ಅನ್ನಂತ.
ಕಡೆಯಲ್ಲಿ ಒಂದು ಟ್ವಿಸ್ಟ್ ಇರುತ್ತೆ ಬೌದ್ಧರ ಕಥೆಗಳಲ್ಲಿ. ಅದರಿಂದಾಗಿ ದೇಶ ಹಾಗೂ ಕಾಲ ಎರಡನ್ನೂ ನೋಡಬೇಕು. ಅದರಿಂದಾಗಿ ಮೊದಲನೆಯದ್ದು ಕರ್ಮಣಾಂ ಆರಂಭೋಪಾಯ, ಎರಡನೆಯದ್ದು ಪುರುಷದ್ರವ್ಯ ಸಂಪತ್ತು, ಮೂರನೆಯದ್ದು ದೇಶಕಾಲ ವಿಭಾಗ, ಯಾವ ಪ್ರದೇಶದಲ್ಲಿ ಏನು. ಆಮೇಲೆ ವಿನಿಪಾತ ಪ್ರತೀಕಾರ, ನಾವು ಕೆಳಗಡೆ ಬೀಳ್ತೇವೆ ಅಂತ ಆದರೆ ಅದಕ್ಕೆ ಪ್ಲಾನ್ ಬಿ ಒಂದನ್ನು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ನಮಗೆ ಇಲ್ಲಿ ತೊಂದರೆ ಆಗತ್ತೆ ಅಂದರೆ ಅದಕ್ಕೆ ನಮ್ಮ ಪ್ರಿವೆನ್ಷನ್ ಏನು ಅದಿರಬೇಕು. ಅದು ವಿನಿಪಾತ ಪ್ರತೀಕಾರ ಅಂತ ಕರೀತಾರೆ. ಆಮೇಲೆ ಕಾರ್ಯಸಿದ್ಧಿ, ಈ 5 ಬೇಕು. ತ್ರಯಾಣಾಂ ಪಂಚಧಾ ಯೋಗಂ ಕರ್ಮಣಾಮ್ಯ ಪ್ರಪದ್ಯತೆ. ಈ 3 ಜನರಲ್ಲಿ ಈಗ ಬನ್ನಿ, ಈ 5 ಇದೆಯಲ್ಲ ಅದನ್ನು 3 ಜನರಲ್ಲಿ ಅಪ್ಲೈ ಮಾಡಿ. ಮೊದಲನೆಯದು ಮಿತ್ರರು. ಒಬ್ಬ ಮಿತ್ರರಲ್ಲಿ ಕರ್ಮಾರಂಭೋಪಾಯ ಏನು, ಪುರುಷದ್ರವ್ಯ ಸಂಪತ್ತು ಏನು, ದೇಶಕಾಲ ವಿಭಾಗ ಏನು, ವಿನಿಪಾತ ಪ್ರತೀಕಾರ ಏನು, ಕಾರ್ಯಸಿದ್ಧಿ ಏನು. ಮಧ್ಯಮರಲ್ಲಿಯೂ ಈ 5 ಅಪ್ಲೈ ಆಗಬೇಕು. ಆ ತರಹ ಪ್ಲಾನ್ ಮಾಡಬೇಕು. ಶತ್ರುಗಳಲ್ಲಿಯೂ ಈ 5 ಅಪ್ಲೈ ಆಗಬೇಕು. ಇದು ಒಬ್ಬ ರಾಜನಿಗೆ ಬೇಕಾದದ್ದು, ಮಂತ್ರಾಲೋಚನೆ ಮಾಡಬೇಕಾದದ್ದು ಹೀಗೆ. ಅದ್ಯಾವುದನ್ನು ತಲೆನಲ್ಲೇ ಇಟ್ಕೊಳ್ಳಿಲ್ಲ ನೀನು ಅಣ್ಣ. ಕೆಲಸ ಮಾಡಿಬಿಟ್ಟು ಆಮೇಲೆ ಅದನ್ನು ಹೇಗೆ ಸಮರ್ಥನೆ ಮಾಡಿಕೊಳ್ಳೋದು, ಅದನ್ನು ಹೇಗೆ ಉಳಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಯಥಾಗಮಂ ಚ ಯೋ ರಾಜ ಸಮಯಂ ಚ ಚಿಕೀರ್ಷತಿ ಬುದ್ಧತೆ ಸಚಿವೈರ್ಬುದ್ಧ್ಯ ಸುಹೃದಶ್ಚಾನುಪಶ್ಯತಿ. ಯಥಾ ಆಗಮಂ, ಟೆಕ್ಸ್ಟ್ ಬುಕ್ ಶಾಟ್ಸ್ ಅಂತ ಹೇಳಿ ಕೆಲವು ಇರ್ತದೆ ಕ್ರಿಕೆಟಿನಲ್ಲಿ. ಅದನ್ನು ಮೀರಿ ಹೊಡೆಯುವವರು ಇದ್ದಾರೆ ಜಗತ್ತಲ್ಲಿ. ಆದರೆ ಫಸ್ಟು ಅದನ್ನು ತಿಳ್ಕೊಂಡಿರ್ಬೇಕು. ಯಥಾಗಮಂ, ಶಾಸ್ತ್ರ ಹೇಳಿದಂತೆ ತಿಳ್ಕೊಂಡು, ಅಂದರೆ ಈ ತರಹದ ಶಾಸ್ತ್ರಗಳು, ರಾಜನೀತಿ ಇತ್ಯಾದಿ ಶಾಸ್ತ್ರ ಹೇಳಿದಂತೆ ತಿಳ್ಕೊಂಡು ಅದನ್ನು ಮೀರೋದು ಗೊತ್ತಿರಬೇಕು. ಯಥಾಗಮಂ ಚ ಯೋ ರಾಜ ಸಮಯಂ ಚ ಚಿಕೀರ್ಷತಿ. ಶಾಸ್ತ್ರಬದ್ಧವಾದ ಅಗ್ರಿಮೆಂಟ್ ಶತ್ರು ದೇಶಗಳೊಡನೆ, ಶಾಸ್ತ್ರಬದ್ಧವಾದ ಅಗ್ರಿಮೆಂಟ್ ಮಿತ್ರ ದೇಶಗಳೊಡನೆ, ಶಾಸ್ತ್ರಬದ್ಧವಾದ ಅಗ್ರಿಮೆಂಟ್ ತಟಸ್ಥರೊಡನೆ ಒಬ್ಬ ಮಾಡಿಕೊಂಡಿರಬೇಕು. ಆಮೇಲೆ ಅದನ್ನ ಮೀರಿ ಕಾಣುವುದು ಗೊತ್ತಿರಬೇಕು. ಸುಹೃದಶ್ಚ ಅನುಪಶ್ಯತಿ, ಅವನು ಯಶಸ್ವಿ ಆಗ್ತಾನೆ. ನೀನು ಅದು ಯಾವುದನ್ನು ಯೋಚನೆ ಮಾಡಲಿಲ್ಲ. ಧರ್ಮಮರ್ಥಂ ಹಿ ಕಾಮಂ ವಾ ಸರ್ವಾನ್ವಾ ರಕ್ಷಸಾಂಪತೆ ಭಜತೆ ಪುರುಷ ಕಾಲೇ ತ್ರೀಣಿ ದ್ವಂದ್ವಾನಿ ವಾ ಪುನಃ. ಧರ್ಮ, ಅರ್ಥ, ಕಾಮ ಎಲ್ಲವನ್ನು ಒಬ್ಬ ಪಡೆಯಬಲ್ಲ ಯಾವಾಗ ಕಾಲ ಅನುಕೂಲವಾಗಿದ್ದಾಗ. ಕಾಲೇ, ಟೈಮ್ ಸರಿ ಇತ್ತೋ ಎಲ್ಲವನ್ನ ಪಡಿತೇವೆ ಅಂತ ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದು. ಆದರೆ ಇಲ್ಲಿ ಹೇಳೋದು ಆಲೋಚನಾ ಕಾಲ ಅಂತ. ಆಲೋಚನಾ ಕಾಲದಲ್ಲಿ ಇದನ್ನ ಎಲ್ಲವನ್ನ ಪಡಿತಾನೆ. ತ್ರೀಣಿ ದ್ವಂದ್ವಾನಿ ವಾ ಪುನಃ. ಇನ್ನು ಇದರಲ್ಲಿ ಪರ್ಮ್ಯುಟೇಷನ್ ಕಾಂಬಿನೇಷನ್ ಇದೆ. ತ್ರೀಣಿ ದ್ವಂದ್ವಾನಿ, ದಂಡ, ದಾನ, ಆತ್ಮಬಲ. ಇದನ್ನ ಧರ್ಮ, ಅರ್ಥ, ಕಾಮದೊಡನೆ ಜೋಡಿಸಬೇಕು. ಧರ್ಮಪರವಾದ ದಂಡ, ಅರ್ಥಪರವಾದ ದಾನ, ಬಲಪರವಾದ ಕಾಮ. ಅಂದ್ರೆ ತಾತ್ಪರ್ಯ ಇದು. ಒಬ್ಬರ ಹತ್ರ
ಒಬ್ಬರಿಗೆ ದಂಡ ಕೊಡ್ತೇನೆ, ಒಬ್ಬರಿಗೆ ಶಿಕ್ಷೆ ಕೊಡ್ತೇನೆ ಅಂತಂದ್ರೆ ಅಲ್ಲಿ ಧರ್ಮಪೂರ್ವಕತಾ ಇರಬೇಕು. ಅಂದ್ರೆ ಧರ್ಮದಿಂದ ನಿನ್ನ ಶಿಕ್ಷೆ ಕೊಡೋದಾಗಿರ್ಬೇಕು. ಕೇವಲ ರಾಗದಿಂದ ಅವನು ಕಂಡ್ರೆ ನನಗೆ ಆಗ್ತಾ ಇಲ್ಲ ಅದಕ್ಕೆ ಅವನಿಗೆ ಶಿಕ್ಷೆ ಕೊಡ್ತೇನೆ ಅಂತ ಇರಬಾರ್ದು. ಇನ್ನು ಅರ್ಥ ಎಷ್ಟಿದೆಯೋ ಅಷ್ಟು ದಾನ ನೋಡಿಕೊಂಡು ಸರ್ವಸ್ವ ದಾನ ಮಾಡಿಬಿಡ್ಲಿಕ್ಕಾಗತ್ತೆ ರಾಜನೊಬ್ಬ, ಅಥವಾ ಎಲ್ಲರಿಗೂ ಹೇಳ್ಕೊಂಬರ್ಲಿಕ್ಕಾಗತ್ತ? ಪ್ರಜಾಪ್ರಭುತ್ವ ದೇಶ, ಅದರಿಂದಾಗಿ ಪ್ರಧಾನಿ ಏನೇನು ಬೇರೆ ದೇಶಗಳಲ್ಲಿ ಖರ್ಚು ಮಾಡ್ತಾನೆ ಅದನ್ನೆಲ್ಲವನ್ನು ಹೇಳಬೇಕು ಅಂತ ಹಠ ಹಿಡಿಲಿಕ್ಕಾಗತ್ತಾ? ಯಾವ್ಯಾವ ದೇಶದಲ್ಲಿ ಏನೇನು ಮಾಡಿಸಿರ್ತಾರೋ ಹನಿ ಟ್ರ್ಯಾಪ್ ಕೂಡ ಮಾಡಿಸ್ಬೇಕಾಗತ್ತೆ. ನಾನು ಬೇರೆ ದೇಶದ ಗೂಢಚಾರರಿಗೆ ಇಷ್ಟು ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಲಿಕ್ಕಾಗತ್ತಾ? ಹೇಳಲಿಕ್ಕಾಗಲ್ಲ. ಹಾಗಂತ ಹೇಳಿ ಅರ್ಥವನ್ನು ಮೀರಿ ದಾನವನ್ನು ಮಾಡಲಿಕ್ಕಾಗಲ್ಲ. ಅದರಿಂದಾಗಿ ಅರ್ಥ ಅನ್ನೋದು ದಾನ ಯೋಗ್ಯವಾಗಿರಬೇಕು. ಇನ್ನು ಕಾಮ ಅನ್ನೋದು ನಮ್ಮ ಬಲಕ್ಕೆ ಪೂರಕವಾಗಿ ಇರಬೇಕು. ಬಲವನ್ನು ಮೀರಿ ಕಾಮ ಇರಬಾರದು, ಕಾಮವನ್ನು ಮೀರಿ ಬಲನೂ ಇರಬಾರದು. ಅಥವಾ ಒಂದು ಕಾಮನೆಯನ್ನು ಬಯಸಿ ಬಾಲ ಎಲ್ಲ ಹೊರಟೋಯ್ತು ಅನ್ನೋ ಹಾಗೂ ಇರಬಾರದು. ಈ 6 ಇದೆಯಲ್ಲ, ಧರ್ಮ, ಅರ್ಥ, ಕಾಮ, ದಂಡ, ದಾನ, ಬಲ, ಇವುಗಳನ್ನು ಜೊತೆಯಾಗಿ ತಗೊಂಡು ಹೋಗಬೇಕು. ಇದನ್ನ ಏನಂತ ಕರೀತಾರೆ? ತ್ರೀಣಿ ತ್ವಂದ್ವಾನಿ ಅಂತ ಕರೀತಾರೆ. ಇದು ವಸ್ತುತಃ ರಾಜನೀತಿ ಅಂತ, ನಮಗೂ ನಿಜ ಜೀವನಕ್ಕೂ ಅಪ್ಲೈ ಆಗುವಂತಹ ಸಂಗತಿಗಳಿವೆಲ್ಲ. ತ್ರಿಷು ಚೈತೇಷು ಯಚ್ಛ್ರೇಷ್ಠಂ ಶ್ರುತ್ವಾ ತನ್ನಾವಬುಧ್ಯತೆ ರಾಜಾವ ರಾಜಮಾತ್ರೋವ ವ್ಯರ್ಥಂ ತಸ್ಯ ಬಹುಶ್ರುತಂ. ಈ 3ರಲ್ಲಿ ಯಾವುದು ಮಿಗಿಲೋ ಅದನ್ನು ತಿಳಿಯದವ. ನೋಡಿ, ರಾಮಾಯಣ ಸರಳವಾಗಿ ಬರ್ತಾ ಇರುತ್ತೆ, ಮಧ್ಯದಲ್ಲಿ ಈ ತರಹ ಒಂದು ರೀತಿ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಅರ್ಕಾವತಿ ನದಿ ಮಧ್ಯೆ ಸುಳಿ ಬಂದ ಹಾಗೆ. ಅರ್ಕಾವತಿ ನದಿ ಬಹಳ ಕಡಿಮೆ ಹರಿಯುವುದು, ಅಥವಾ ಫಲ್ಗು ನದಿ ಅಂತ ಇಟ್ಕೊಳ್ಳಿ. ಬಿಹಾರದ ಗಯಾದಲ್ಲಿ ಹರಿಯುವ ಫಲ್ಗು ನದಿ. ಫಲ್ಗು ಅಂದ್ರೇನೆ ಅಲ್ಪ ಅಂತ ಅರ್ಥ. ಫಲ್ಗು ಅನ್ನೋ ಶಬ್ದಕ್ಕೇನೆ ಅಲ್ಪ. ಅದು ಅಬ್ಬಬ್ಬ ಅಂದ್ರೆ ಮಳೆಗಾಲದಲ್ಲಿ ನಿಮ್ಮ ಮಂಡಿ ತನಕ ಬರುತ್ತೆ. ಇನ್ನೂ ಪ್ರವಾಹ ಜಾಸ್ತಿ ಆಯಿತು ಅಂತಂದ್ರೆ ಸೊಂಟ ತನಕ ಬರುತ್ತೆ ಅಷ್ಟೇ. ಅದು ಇದ್ದಕ್ಕಿದ್ದ ಹಾಗೆ ಆಳ ತಗೊಂಡ್ಬಿಟ್ರೆ ಗಂಗಾ ನದಿ ತರ. ಹಾಗೆ ವಾಲ್ಮೀಕಿಗಳ ರಾಮಾಯಣ ಸರಳವಾಗಿ ಹೋಗ್ತಾ ಇರುತ್ತೆ, ಮಧ್ಯದಲ್ಲಿ ನಿಂತ ಕಂದಕ. ಎಷ್ಟು ಇದನ್ನು ವ್ಯಾಖ್ಯಾನ ಮಾಡಿದ್ರು ಮುಗಿಯಲ್ಲ, ಹಂಗಾಗೋಗುತ್ತೆ. ತ್ರಿಷು ಚೈತೇಷು ಯಚ್ಛ್ರೇಷ್ಠಂ, ಈ 3ರಲ್ಲಿ ಧರ್ಮಾರ್ಥ ಕಾಮಗಳಲ್ಲಿ, ದಂಡ ದಾನ ಬಲಗಳಲ್ಲಿ, ಈ ಜೋಡಿಗಳಲ್ಲಿ, ಈ ಪರ್ಮಿಟೇಷನ್ ಕಾಂಬಿನೇಷನ್, ಕಾಮಪೂರ್ವಕವಾದ ದಾನ, ಕಾಮಪೂರ್ವಕವಾದ ದಂಡ, ಧರ್ಮಪೂರ್ವಕವಾದ ಈ ತರಹ ದಂಡ, ಧರ್ಮಪೂರ್ವಕವಾದ ದಾನ, ಧರ್ಮಪೂರ್ವಕವಾದ ಬಲ. ಹಾಗೆ ಈ 3ರನ್ನ ಜೋಡಿಯನ್ನ ಬೇರೆ ಬೇರೆ ಬೇರೆಯಾಗಿ ಮಾಡಿಕೊಂಡ್ರೆ ಎಷ್ಟಾಗತ್ತೆ? ಅದನ್ನೆಲ್ಲ ಯಾರು ಯೋಚನೆ ಮಾಡ್ತಾನೋ ಅವನು ರಾಜ. ಯಾರು ಮಾಡೋಲ್ವೋ ವ್ಯರ್ಥಂ ತಸ್ಯ ಬಹುಶ್ರುತಂ. ಅವನು ಏನ್ರಿ ಓದಿದ್ದು? ಮಣ್ಣಿಗೆ ಹಾಕ್ಬೇಕು ಅವನು ಓದು. ತಸ್ಯ ಬಹುಶ್ರುತಂ ವ್ಯರ್ಥಂ, ಶಾಸ್ತ್ರವೇ ವ್ಯರ್ಥ ಅವನ ಪಾಲಿಗೆ. ಓದೇನ್ ಪ್ರಯೋಜನ ಅಲ್ವೇ? ಉಪಪ್ರದಾನಂ ಸಾಂತ್ವಂಚ ಭೇದಂ ಕಾಲೇ ಚ ವಿಕ್ರಮಂ ಯೋಗಂಚ ರಕ್ಷಸಾಂ ಶ್ರೇಷ್ಠ ತಾವು ಬಹುಚ ನಯಾನಯವು. ಇನ್ನು ರಾಕ್ಷಸರಿಗೆ ಏನ್ ಮಾಡಬೇಕಿತ್ತು ನೀನು? ಉಪಪ್ರದಾನಂ,
ಚೆನ್ನಾಗಿ ಕೊಡಬೇಕಿತ್ತು ಅಥವಾ ಸ್ವಲ್ಪ ಕಡಿಮೆ ಕೊಡಬೇಕಿತ್ತು. ಎರಡೂ ಅರ್ಥವನ್ನ ವ್ಯಾಖ್ಯಾನಕಾರರು ಬರೆದಿದ್ದಾರೆ. ಉಪಪ್ರಧಾನಂ ಸಾಂತ್ವಂಚ, ಅವರಿಗೆ ಒಳ್ಳೆ ಮಾತಿನಲ್ಲಿ ಒಳ್ಳೆಯ ದಾರಿಯಲ್ಲಿರಲಿಕ್ಕೆ ಪ್ರೇರಣೆ ಮಾಡಬೇಕಿತ್ತು. ರಾಜನೇ ಹುಚ್ಚು ಎದ್ದು ಹರಿತಾ ಇದ್ರೆ ಇವ್ರು ಇನ್ನೇನು ಮಾಡ್ತಾರೆ? ಸಂಸ್ಕೃತದಲ್ಲಿ ಒಂದು ಗಾದೆ ಇದೆ, ಅದು ಕನ್ನಡಕ್ಕೆ ಬೇರೆ ಅನುವಾದ ಆಗಿದೆ. ಅದು ಮೂಲ ಸಂಸ್ಕೃತದ್ದೇ ಗಾದೆ. ನೀವು ಕೇಳುತ್ತೀರಾ, ನಂಬಲೇಬೇಕಿದನ್ನ. ಯಾಕೆಂದ್ರೆ ಬಹಳ ಹಿಂದೆ ಇದ್ರ ಪ್ರಯೋಗ ಇದೆ. ತಿಷ್ಠನ್ ಮೂತ್ರಸ್ಯ ಧಾವನ್ ಮೂತ್ರ ಸಾಕ್ಷಿ ಅಂತ. ಇದು ಕನ್ನಡದಲ್ಲಿ ಏನು ಅಂತ ಗೊತ್ತು, ಹೇಳಲೇಬೇಕಾಗಿಲ್ಲ. ಅವನು ಹೋಗಿ ಹೇಳಿದ್ರೆ ಹೀಗೆ ಮಾಡಬೇಡ ಅಂತಂದ್ರೆ ಕೇಳ್ತಾರ? ಅದರಿಂದ ನೀನು ಹಾಗೆ ಸಾಂತ್ವವೇ ಇಲ್ಲ ನಿನ್ನಲ್ಲಿ. ಉಪಪ್ರಧಾನಂ ಸಾಂತ್ವಂಚ ಭೇದಂ. ಆಮೇಲೆ ನಿನ್ನ ಶತ್ರುಗಳಲ್ಲಿ ಭೇದವನ್ನು ಮಾಡಬೇಕಿತ್ತು. ಮಾಡಿದ್ದೇನು? ಇವನು ಗೊತ್ತಿಲ್ಲ, ಇದು ಮಾಡಿ ಆಗೋಗಿದೆ. ಅವನು ಸುಗ್ರೀವನಿಗೂ ರಾಮನಿಗೂ ಒಡಕುಂಟು ಮಾಡಲಿಕ್ಕೆ ಎಲ್ಲಾ ರೀತಿ ಪ್ರಯತ್ನನೂ ಪಟ್ಬಿಟ್ಟಿದ್ದಾರೆ. 2-3 ಬಾರಿ ಬಂದು ಚುಚ್ಚಿದ್ದಾನೆ. ಅದು ಅವನು ಕೇಳಲಿಲ್ಲ ಸುಗ್ರೀವ. ಕಾಲೇ ಚ ವಿಕ್ರಮಂ, ಕಾಲ ಬಂದಾಗ ಪರಾಕ್ರಮ ಮೊದಲೇನೇ ಅಲ್ಲ. ಯೋಗಂಚ ರಕ್ಷಸಾಂ ಶ್ರೇಷ್ಠ, ಇನ್ನು ರಾಕ್ಷಸರ ಒಗ್ಗಟ್ಟು ಅದು ಮಾಡಿದ್ಯಾ? ಇಲ್ಲ. ತಾವು ಭೌಚನಯಾನಯವು, ಇದು ಯಶಸ್ವಿ ಆಗಿದೆ ಅನ್ನೋದ್ರ ಮೇಲೆ ಸ್ಟ್ರಾಟಜಿ. ನಯ ಅಂದ್ರೆ ಸ್ಟ್ರಾಟಜಿ, ಅನಯ ಅಂದ್ರೆ ಸ್ಟ್ರಾಟಜಿ ಇಲ್ಲದ ಸ್ಥಿತಿ. ಇದು ಸರಿಯಲ್ಲ, ಇನ್ಕರೆಕ್ಟ್ ಅಪ್ರೋಚ್. ನಿನ್ನ ರಾಷ್ಟ್ರವನ್ನು ಕುರಿತು ಸರಿ ಇದೆಯಾ? ಇದು ಅಪ್ರೋಪ್ರಿಯೇಟ್ ಆಗಿಲ್ಲ ನಿನ್ನ ಅಪ್ರೋಚ್. ಅದರಿಂದಾಗಿ ಈ ಪರಿಸ್ಥಿತಿ ನೀನು ಎದುರಿಸ್ತಾ ಇದ್ದಿ. ಕಾಲೇ ಧರ್ಮಾರ್ಥಕಾಮಾನ್ಯ ಸಂಮಂತ್ರ್ಯ ಸಚಿವೈ ಸಹ ನಿಷೇವೇತ ಆತ್ಮವಾನ್ ಲೋಕೆ ನ ಸವ್ಯಸನಮಾಪ್ನುಯಾತ್. ಧರ್ಮ ಅರ್ಥ ಕಾಮಗಳನ್ನು ಸಚಿವರೊಡನೆ ಚೆನ್ನಾಗಿ ವಿವೇಚನೆ ಮಾಡಿ ಇದನ್ನು ಪಡ್ಕೋಬೇಕಾ ಪಡ್ಕೊಳ್ಬಾರದಾ ಅಂತ ಚಿಂತನೆ ಮಾಡಬೇಕು. ಅವನು ಆತ್ಮವಾನ್ ಲೋಕೆ, ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ತಾನೆ. ನಸವ್ಯಸನ ಮಾಪ್ನುಯಾತ್, ಅವನು ಕಷ್ಟವನ್ನು ಹೊಂದೋದಿಲ್ಲ ರಾಜನಾದವ. ಹಿತಾನುಬಂಧಮಾಲೋಕ್ಯ ಕುರಿಯಾತ್ ಕಾರ್ಯಮಿಹಾತ್ಮನಃ ರಾಜ ಸಹ ಅರ್ಥತತ್ವಜ್ಞೈ ಸಚಿವೈರ್ಬುದ್ಧಿಜೀವಿಭಿ. ಇವತ್ತು ಇದು ನೆಗೆಟಿವ್ ನೋಟಲ್ಲಿ ಪ್ರಯೋಗ ಆಗೋದು. ಇವರು ಬುದ್ಧಿನೇ ಇಲ್ಲ ಬುದ್ಧಿಜೀವಿಗಳಿಗೆ. ಅವರೆಲ್ಲ ಜೀನ್ ಪಾಲ್ ಸಾರ್ತ್ರ್ ಅಂತ ಹೇಳಿ ಒಬ್ಬ ಅವಿವೇಕಿ ಬರಹಗಾರ ಇದ್ದಾನೆ. ಅವನ ಆ ಜೀನ್ ಪಾಲ್ ಸಾರ್ತ್ರ್ ಅಂತ ಏನು ಇದ್ದಾನಲ್ಲ, ಅವನ ಬರಹಗಳನ್ನ ಅನುಸರಿಸಿ ಇವರೆಲ್ಲ ಈ ಕರ್ನಾಟಕದ ಭಾರತದ ಬುದ್ಧಿಜೀವಿಗಳು ಅವರವರ ವಾದವನ್ನು ಮಂಡಿಸೋದು. ಅವನದೊಂದು ಪುಸ್ತಕನೇ ಇದೆ, ಇಂಟೆಲೆಕ್ಚುವಲ್ ಕ್ಲಾಶಸ್ ಅಂತ. ಅದರ ಬುದ್ಧಿಹೀನ ಅನ್ವಯವನ್ನು ಅವರಿಲ್ಲಿ ಮಾಡ್ತಾ ಇದ್ದಾರೆ. ನೀವು ಓದಿ, ಜೀನ್ ಪಾಲ್ ಸಾರ್ತ್ರ್ ಅಂತ ಹೇಳಿ ಹೊಡೆದ್ರೆ ಬರುತ್ತೆ ಅವನು ಏನೇನು ಮಹಾಕಾರ್ಯ ಮಾಡಿದ್ದಾನೆ ಅಂತ. ಆಮೇಲೆ ಆಲ್ಬರ್ಟ್ ಕಮು ಅಂತ ಹೇಳಿ ಒಬ್ಬ ಇದ್ದ, ಅವನ ವಿಚಾರಧಾರೆಗಳನ್ನ ಕನ್ನಡ ನಾಡಿನ ಸಾಕ್ಷಿ ಪ್ರಜ್ಞೆ ಬುದ್ಧಿಜೀವಿ ಅಂತೆಲ್ಲ ಕರೆಸ್ಕೊಳ್ಳೋರು ಹೇಳೋದು. ಅದು ಮಧ್ಯಮ ಪದಲೋಪಿ ಸಮಾಸ ಅಂತ ಸಂಸ್ಕೃತದಲ್ಲಿ ಒಂದಿದೆ. ಶಾಖ ಪಾರ್ಥಿವ, ಶಾಖಪ್ರಿಯ ಪಾರ್ಥಿವ, ಶಾಖ ಪಾರ್ಥಿವ. ತರಕಾರಿಯನ್ನು ಬಹಳ ಇಷ್ಟಪಡುವ ರಾಜ ಶಾಖ ಪಾರ್ಥಿವ ಅಂತ ಕರೀತಾರೆ ಅವನ್ನ.
ಅಲ್ಲಿ ಪ್ರಿಯ ಅನ್ನೋ ಪದ ಲೋಪ ಆಗಿರುತ್ತೆ, ಶಾಖ ಪಾರ್ಥಿವ ಅಂತ. ಹಾಗೆ ಬುದ್ಧಿ ಇಲ್ಲದ ಜೀವಿಗಳು ಬುದ್ಧಿಜೀವಿಗಳು, ಮಧ್ಯಮ ಪದ ಲೋಪಿ ಸಮಾಸ. ಇಲ್ಲಿ ಕುಂಭಕರ್ಣ ಹೇಳ್ತಾ ಇರೋದು ಸಚಿವೈರ್ ಬುದ್ಧಿಜೀವಿಭಿ, ಬುದ್ಧಿಜೀವಿಗಳಾದ ಸಚಿವರು, ಬುದ್ಧಿಯಿಂದ ಬದುಕುವವರು. ಎಂಥವರವರು? ಅರ್ಥತತ್ವಜ್ಞೈ, ಯಾವ ಪದಾರ್ಥ ಯಾವುದರ ಸ್ವರೂಪ ಹೇಗಿರುತ್ತೆ ಅನ್ನೋದನ್ನು ತಿಳಿದವರು. ಅವರ ಜೊತೆಗೆ ಚಿಂತನೆ ಮಾಡಿ ಹಿತಾನುಬಂಧ ಮಾಲೋಕ್ಯ, ನಮಗೆ ಯಾವುದು ಒಳ್ಳೆಯದು, ಯಾವುದೇ ಒಂದು ಕೆಲಸದ ಆಚೆ ಈಚೆ ಹಿಂದೆ ಮುಂದೆ ಯಾವುದಿದೆ ಅದನ್ನು ನೋಡಿ ಕುರಿಯಾತ್ ಕಾರ್ಯಂ ಕುರಿಯಾತ್, ಕೆಲಸವನ್ನು ಮಾಡಬೇಕು. ಆಯ್ತಾ? ಆದರೆ ಅದ್ಯಾವುದನ್ನು ನೀನು ಮಾಡಲಿಲ್ಲ. ನಿನ್ನ ಜೊತೆಗೆ ಇಟ್ಕೊಂಡಿರೋರು ಒಬ್ಬರಾದರೂ ಯೋಗ್ಯರಾಗಿದ್ದಾರ? ವಿಭೀಷಣನು ಅದೇ ಬೈದಿದ್ದು, ಒಬ್ಬನಾದರೂ ಯೋಗ್ಯ ಇದ್ರೆ ತೋರಿಸ್ಬಿಡು. ನಿನಗೆ ಸಲಹೆ ಕೊಡುವವರಲ್ಲಿ ಎಲ್ಲ ಅವಿವೇಕಿಗಳೇ ಇರೋದು. ಅನಭಿಜ್ಞಾಯ ಶಾಸ್ತ್ರಾರ್ಥಾನ್ ಪುರುಷ ಪಶುಬುದ್ಧಯ ಪ್ರಾಗಲ್ಭ್ಯಾದ್ವಕ್ತುಮಿಚ್ಛಂತಿ ಮಂತ್ರಿಷು ಅಭ್ಯಂತರೀಕೃತಾ. ಶಾಸ್ತ್ರದ ಅರ್ಥವನ್ನು ತಿಳಿಯದೆ ಪಶುಬುದ್ಧಿಗಳಾದ ಪುರುಷರು ಮಂತ್ರಿಗಳ ಒಳಗಡೆ ಸೇರಿಕೊಂಡು ಪ್ರಾಗಲ್ಭ್ಯಾದ್ವಕ್ತುಮಿಚ್ಛಂತಿ, ನಾವು ಏನೋ ಹೇಳ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ. ನೀವು ಇದ್ರದ್ದೆಲ್ಲ ನೋಡಬೇಕು ಅಂದರೆ ಈ ಜನಮೇಜಯ ಸರ್ಪಯಜ್ಞ ಮಾಡ್ತಾನೆ ಅಂತ ಗೊತ್ತಾಗ್ಬಿಡುತ್ತೆ. ಅವಾಗ ಈ ನಾಗಗಳಿರ್ತಾವಲ್ಲ, ಏನು ಮಾಡೋದು ಅಂತ ಕೇಳ್ತಾನೆ ತಕ್ಷಕ. ಆಗ ನಾಗಗಳು ಒಂದೊಂದು ಯೋಚನೆ ಕೊಡ್ತವೆ. ಆದಿಪರ್ವದಲ್ಲಿ ಅದು ಬರುತ್ತೆ. ಪುರೋಹಿತರನ್ನು ಕಿಡ್ನಾಪ್ ಮಾಡೋಣ, ಪುರೋಹಿತರನ್ನು ಕಚ್ಚಬೋಣ, ನಾವೇ ಪುರೋಹಿತರಾಗಿ ಹೋಗಿ ರಾಜನ ಮೇಲೆ ಏನೋ ಸಿಟ್ಟು ಮಾಡ್ಕೊಂಡು ಶಾಪ ಕೊಟ್ಬೋಣ, ಏನೇನೋ ಯೋಚನೆಗಳು. ತಕ್ಷಕ ಹೇಳ್ತಾನೆ, ಇದು ಅಲ್ಲಪ್ಪ, ಈ ತರಹ ಅಲ್ಲ ಯೋಚನೆ ಮಾಡೋದು ಅಂತ ಹೇಳ್ತಾನೆ. ಹಾಗೆ ಪಟ 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 ಒಂದು ಪ್ಲಾನು ಅಂತ ಹೇಳಿದ್ರೆ ಪ್ಲಾನೇ. ಈ DVG ಅವ್ರದ್ದು ಜ್ಞಾಪಕ ಚಿತ್ರಶಾಲೆ ಅಂತ, ಅವರು ಬುಧವಾರವೋ ಶುಕ್ರವಾರವೋ ಏನೋ ಹೊಸ ಹೊಸ ಯೋಚನೆಗಳನ್ನು ಹೇಳಿ ಅಂತ ಹೇಳಿ ಒಂದು ಅಲ್ಲಿ ಚಹಾ ಬಿಸ್ಕಿಟ್ಗಳದ್ದೇ ಪಾರಪತ್ಯ. ಅವರು ಡಿವಿಜಿನೇ ಬರೀತಾರೆ. ವಿಶ್ವೇಶ್ವರಯ್ಯನವರು ನಿಮ್ಮ ಹೊಸ ಯೋಜನೆ ಏನು ಹೇಳಿ ಅಂತಂದರೆ, ನೋಡಿ ನಾವು ಘಟ್ಟದ ಮೇಲಿನಿಂದ ಬೆಂಗಳೂರಿನಿಂದ ಮಂಗಳೂರಿಗೆ ಅನವಶ್ಯಕವಾಗಿ ಬಹಳ ಕಷ್ಟಪಡ್ತಾ ಇದ್ದೀವಿ ಗೂಡ್ಸ್ಗಳನ್ನು ಸಾಗಣೆ ಮಾಡಲಿಕ್ಕೆ. ಅದ್ರ ಬದಲು ಪಶ್ಚಿಮ ಘಟ್ಟದ ಮೇಲ್ಗಡೆ ನಿಂತು ಹಾಸನದ ಹತ್ರ ಹೋಗಿ ತಳ್ಬಿಟ್ರೆ ಉಡುಪಿಗೆ ಹೋಗ್ಬಿಡಲ್ವಾ ಅಂತ ಒಬ್ಬ ಪ್ರಶ್ನೆ ಮಾಡೋದಂತೆ. ಹಾಗೆ ಜಾರೋ ಬಂಡೆ ಮಾಡ್ಬಿಟ್ಟು ತಳ್ಬಿಟ್ರೆ ಬೇಗ ಹೊಟ್ಟೋಗಲ್ವಾ ಅಲ್ಲಿಗೆ ಅಂತ ಪ್ರಶ್ನೆ ಮಾಡೋದಂತೆ. ಇನ್ನು ಭೀಕರ ಭೀಕರ ಐಡಿಯಾಗಳೆಲ್ಲ ಇದೆ. ಅನ್ಪಾರ್ಲಿಮೆಂಟ್ರಿ ಆಗತ್ತೆ ಅಂತ ಸುಮ್ಮನೆ ಇದ್ದೀನಿ. ಅದರಿಂದಾಗಿ ಈ ತರಹ ಅನಭಿಜ್ಞಾಯ ಶಾಸ್ತ್ರಾರ್ಥಾನ್, ಶಾಸ್ತ್ರದ ಅರ್ಥವನ್ನು ತಿಳಿಯದೆ ಪಶುಬುದ್ಧಿಗಳಾಗಿರುವವರು ಪ್ರಾಗಲ್ಭ್ಯಾದ್ವಕ್ತುಮಿಚ್ಛಂತಿ, ನೊಂದೊಂದಿರಲಿ ಅಂತ ಹೇಳ್ತಾ ಇರ್ತಾರೆ. ಸೀರಿಯಸ್ನೆಸ್ ಇರಲ್ಲ ಅವರಿಗೆ. ಅವ್ರದನ್ನೆಲ್ಲ ಕೇಳ್ಬಿಟ್ಟಿದ್ದೀಯ. ಅಶಾಸ್ತ್ರ ವಿದುಷಾಂ ತೇಷಾಂ ಕಾರ್ಯಂ ನಾಭಿಹಿತಂ ವಚಃ ಅಸ್ತಶಾಸ್ತ್ರ ಅನಭಿಜ್ಞಾನಾಂ ವಿಪುಲಾಂ ಶ್ರಿಯಮಿಚ್ಛತಾಂ. ಶಾಸ್ತ್ರವನ್ನು ತಿಳಿಯದ ಅವರ ಮಾತುಗಳನ್ನು ಕೇಳಬೇಕು, ಮಾಡಬಾರದು. ಕಾರ್ಯಂ ನಾಭಿಹಿತಂ ವಚಃ ಅರ್ಥಶಾಸ್ತ್ರ ಅನಭಿಜ್ಞಾನಾಂ, ಏನು ಮಾಡಿದ್ರೆ ಏನಾಗತ್ತೆ. ಅರ್ಥಶಾಸ್ತ್ರ ಅಂದರೆ ನೀತಿಶಾಸ್ತ್ರ, ಪೊಲಿಟಿಕಲ್ ಸೈನ್ಸ್ ಅಂತ ಅರ್ಥ, ಪ್ರಾಚೀನವಾದ ಅರ್ಥ. ವಿಪುಲಾಂ ಶ್ರಿಯಮಿಚ್ಛತಾಂ ಅಹಿತಂಚ ಹಿತಾಕಾರಂ ಧಾರ್ಷ್ಟ್ಯಾಜ್ಜಲ್ಪಂತಿಯೇ ನರಾಃ ಅವಶ್ಯಂ ಮಂತ್ರಭಾಷ್ಯಾಸ್ತೆ
ಕರ್ತವ್ಯ ಕೃತ್ಯ ದೂಷಕಾ ಹಿತಾಕಾರಂ ಅಹಿತಂ. ಹಿತದ ವೇಷ ತೊಟ್ಟು ಬಂದ ಅಹಿತವಾದ ಸಂಗತಿಯನ್ನು ಅವರು ಹೇಳ್ತಾ ಇರ್ತಾರೆ. ಧಾರ್ಷ್ಟ್ಯಾಜ್ಜಲ್ಪಂತಿ, ಅಥಾರಿಟೇಟಿವ್ ಆಗಿ ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ಕೇಳಬಾರದು. ಅವಶ್ಯಂ ತೇ ಮಂತ್ರಭಾಷ್ಯಾ ಕರ್ತವ್ಯ. ಹೊರಗಡೆ ಇಡಬೇಕು ಅವ್ರನ್ನ. ಕಾರ್ಯದೂಷಕ ವಿನಾಶಯಂತೋ ಭರ್ತಾರಂ ಸಹಿತಾ ಶತ್ರುಬಿರ್ಬುಧೈ ವಿಪರೀತಾನಿ ಕೃತ್ಯಾನಿ ಕಾರಯಂತೀಹ ಮಂತ್ರಿಣಃ. ವಿನಾಶಯಂತಹ ಭರ್ತಾರಂ, ತಮ್ಮ ಯಜಮಾನನನ್ನು ಹಾಳು ಮಾಡಲಿಕ್ಕೇನೆ ಅವತಾರ ಮಾಡಿರುವವರು. ಹಂಗಿರ್ತಾರೆ ಕೆಲವರು. ಅವರು ಭಕ್ತಿಯಿಂದ ಬಂದು ಹಾಳು ಮಾಡಿಬಿಡ್ತಾರೆ. ಅಂಥವರೇ ಜಾಸ್ತಿ ಇರ್ತಾರೆ. ವಿನಾಶಯಂತೋ ಭರ್ತಾರಂ ಸಹಿತಾ ಶತ್ರು ಬಿರ್ಬುಧೈ. ಅವರು ಶತ್ರುಗಳ ಪರವಾಗಿ ಕೆಲಸ ಮಾಡ್ತಾರೆ. ನಮಗೆ ಹಿತವಾದರೆ ಶತ್ರುಗಳ ಪರವಾಗಿ ತಾನೇ ಕೆಲಸ ಮಾಡ್ತಿದ್ದ ಹಾಗೆ. ನಾವೆಲ್ಲ ಚಿಕ್ಕವರಿದ್ದಾಗ ಮ್ಯಾಚ್ ನೋಡಬೇಕಾದ್ರೆ ಏನಾದರೂ ಕೆಟ್ಟ ತೀರ್ಪುಗಳಿಂದ ಸೋತ್ರೆ ಅವ್ರ ಕಡೆ 13 ಜನ ಆಡ್ತಾ ಇದ್ದಾರೆ, ಇಬ್ಬರು ಅಂಪೈರ್ಗಳನ್ನು ಸೇರಿಸಿ ಅಂತ ಇದ್ರು. ಹಾಗೆ ಶತ್ರುಗಳ ಪರವಾಗಿ ಅವ್ರ ಕೆಲಸ. ಭಕ್ತಿಯಿಂದ ಪ್ರೀತಿಯಿಂದ ಕಾಲ ಹತ್ರ ಕೂತ್ಕೊಂಡು ಅವ್ರಿಗೆ ಅಹಿತವಾದದ್ದನ್ನು ಹೇಳ್ಬಿಡೋದು, ಅವ್ರ ಮೆಚ್ಚಲಿ ಅಂತ. ಹಾಗಿರ್ತಾರೆ. ಅಂಥವರನ್ನು ದೂರ ಇಡಬೇಕು. ತಾನ್ ಭರ್ತ ಭಿನ್ನ ಮಿತ್ರ ತಂಕಾಚಾನ್ ಅಮಿತ್ರಾನ್ ಮಂತ್ರ ನಿರ್ಣಯೇ ವ್ಯವಹಾರೇಣ ಜಾನೀಯಾತ್ ಸಚಿವಾನ್ ಉಪಸಂಹಿತಾನ್. ಹೀಗೆ ಬುದ್ಧಿ ಕಡಿಮೆ ಇರುವವರನ್ನ ರಾಜನಾದವನು ಪರೀಕ್ಷೆ ಮಾಡಿ ದೂರ ಇಡಬೇಕು. ಬುದ್ಧಿ ಕಡಿಮೆ ಇರುವ ಅವಿವೇಕಿಗಳಾದ ಪೆದ್ದರನ್ನ ಜೊತೆಲಿ ತಗೊಂಡ್ಬಿಡಬಾರದು. ದುಷ್ಟನಾದ ಎದುರಾಳಿ ಇದ್ರೂ ಪರವಾಗಿಲ್ಲ, ದಡ್ಡರಾದ ಮಂತ್ರಿಗಳು ಜೊತೆಲಿರಬಾರದು. ಯಾಕೆಂದ್ರೆ ಒಬ್ಬ ಬುದ್ಧಿವಂತ ಇದ್ದ ಅಂದ್ರೆ ಅವನ ವಿರುದ್ಧವಾಗಿ ಹೋರಾಡಲಿಕ್ಕೆ ನಮಗೆ ಓಪನ್ ಆಗಿರುವಂತಹ ಅವಕಾಶಗಳಿರುತ್ತೆ, ಮುಕ್ತಾವಕಾಶ. ಅವನು ಬುದ್ಧಿವಂತನಾಗಿದ್ದಾನೆ ಅಂತ ನೀವು ಅದನ್ನು ಅವನು ಮುಂದೆ ಹೋಗ್ಲಿಕ್ಕೆ ಯೋಚನೆ ಮಾಡ್ತೀರಾ. ಅದೇ ನಿಮ್ಮನ್ನು ಹೊಗಳುತ್ತಾ ಹೊಗಳುತ್ತಾ ಹತ್ತಿರದಲ್ಲಿ ಬಂದು ಏನೇನೋ ಯೋಚನೆ ಕೊಡ್ತಾನಲ್ಲ, ಅವನು ನಿಜವಾದ ಶತ್ರು. ಅವರನ್ನು ತಿಳ್ಕೊಳ್ಬೇಕು. ಚಪಲಸ್ಯೇಹ ಕೃತ್ಯಾನಿ ಸಹಸಾನುಪ್ರಧಾವತಃ ಕ್ಷಿಪ್ರಮನ್ಯೇ ಪ್ರಪದ್ಯಂತೆ ಕ್ರೌಂಚಸ್ಯ ಖಮಿವದ್ವಿಜಾಃ. ಚಪಲಸ್ಯೇಹ ಕೃತ್ಯಾನಿ, ಒಬ್ಬ ಚಪಲನಾಗಿರ್ತಾನೆ. ಸಹಸಾ ಅನುಪ್ರಧಾವತಃ, ಕೂಡಲೇ ತೊಡಗಿ ಬಿಡ್ತಾನೆ. ಯೋಚನೆ ಮಾಡಿ ಮಾಡಲ್ಲ. ಅಲ್ಲೂ ನಾನೇ ಇಲ್ಲೂ ನಾನೇ, ಅಲ್ಲೂ ಇರಬೇಕು ಇಲ್ಲೂ ಇರಬೇಕು ಅಂತ ಹೇಳಿ ಚಪಲನಾಗಿ ತನಗೆ ಎಷ್ಟು ಕೆಲಸ ಆಗತ್ತೋ ಅಷ್ಟು ಬಿಟ್ಟು ಉಳಿದ ಎಲ್ಲ ಮಾಡ್ಲಿಕ್ಕೆ ಕೊಟ್ಟೋಗ್ತಾನೆ. ಅವನನ್ನ ಸುಲಭದಲ್ಲಿ ಜನರು ಸೋಲಿಸಿ ಬಿಡ್ತಾರೆ. ಯಾಕೆ? ಕ್ರೌಂಚಸ್ಯ ಖಮಿವದ್ವಿಜಾಹ. ಗಿಡುಗ ಒಂದು ಪಕ್ಷಿ, ಅದು ಕೆಲವೊಮ್ಮೆ ಒಂದನ್ನೇ ಅಟ್ಟಿಸಿಕೊಂಡು ಹೋಗಲ್ಲ. ಇವಾಗ ಗುಬ್ಬಿಯೂ ಇಲ್ಲ, ಗಿಡಗವೂ ಇಲ್ಲ. ಇರ್ಬೋದೇನೋ ಎಲ್ಲೋ, ನಮಗಂತೂ ಗೊತ್ತಿಲ್ಲ. ಅದರ ಕ್ಲೋಸ್ ಅಬ್ಸರ್ವೇಷನ್ ಹೇಗೆ? ನೀವು ಆ 3 ಗುಬ್ಬಿ ಹೀಗೆ ಹೋಗ್ತಾ ಇದ್ರೆ ಅದನ್ನೇ ಅಟ್ಟಿಸ್ಕೊಂಡು ಹೋಗ್ತಾ ಇರುತ್ತೆ. 3 ಗುಬ್ಬಿಗಳು ಡಿಸ್ಪರ್ಸ್ ಆಗಿಬಿಟ್ರೆ ಅದು ಗೊಂದಲ ಆಗ್ಬಿಡುತ್ತೆ. ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು. 3 ಕಡೆ ಹಾರಾಡ್ಲಿಕ್ಕೆ ಶುರು ಮಾಡುತ್ತದು. ಇಲ್ಲೊಂದು ಸ್ವಲ್ಪ, ಅಲ್ಲೊಂದು ಸ್ವಲ್ಪ, ಅಲ್ಲೊಂದು ಸ್ವಲ್ಪ, ಬೇಗ ಸುಸ್ತಾಗುತ್ತೆ. ಹಾಗೆ ಕ್ರೌಂಚ ಪಕ್ಷಿ
ಸರಿಯಾದ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಇಲ್ಲದೆ, ತನ್ನ ಸಾಮರ್ಥ್ಯವನ್ನು ತಿಳಿಯದೆ, ಸಣ್ಣ ಪಕ್ಷಿಗಳ ಅತ್ಯಂತ ನಾರ್ಮಲ್ ಆಗಿರುವ ತಂತ್ರದ ಮುಂದೆ, ನಾರ್ಮಲ್ ಟೆಕ್ನಿಕ್ ಮುಂದೆ ಹೇಗೆ ಸೋತು ಕೈ ಚೆಲ್ಲುತ್ತೋ ಆ ರೀತಿಯಾಗಿ ಬಿಡ್ತಾನೊಬ್ಬ. ಯೋ ಹಿ ಶತ್ರುಂ ಅವಜ್ಞಾಯ ಆತ್ಮಾನಂ ನಾಭಿರಕ್ಷತಿ ಅವಾಪ್ನೋತಿ ಹಿಸೋನರ್ಥಾನ್ ಸ್ಥಾನಾಚ್ಚ ವ್ಯವರೋಪ್ಯತೆ. ಕೆಲವೊಮ್ಮೆ ಶತ್ರುಗಳನ್ನ ಅಂಡರ್ ಎಸ್ಟಿಮೇಷನ್ ಅಂತಾರಲ್ಲ, ಕಡಿಮೆ ಅಂದಾಜಿಸುವುದು, ಇಷ್ಟೇ ಓವರ್ ಆಗಿರೋದು ಓವರ್ ಎಸ್ಟಿಮೇಷನ್ ಕೂಡ. ಒಬ್ಬ ಸುಮ್ಮನೆ ಹಿಂಗೆ ಬಂದು ಹೋಗ್ತಾ ಇರ್ತಾನೆ, ಅವನು ಹಿಂದೆ 1000 ಜನ ಇರ್ತಾರೆ ಅಂತ ಯೋಚನೆ ಮಾಡಿಬಿಡೋದು. ಸುಮ್ಮನೆ ಬೀದಿಲಿ ಹೋಗ್ತಾ ಇರ್ತಾನೆ, ಅವನ ಬಗ್ಗೆ ಓವರ್ ಆಗಿ ಯೋಚನೆ ಮಾಡಿಬಿಡೋದು, ಅದು ಕೆಲಸ ಹಾಳೆ. ಒಬ್ಬ ಪ್ರಭಾವಶಾಲಿ, ಉತ್ಕಟ ಪ್ರಭಾವಶಾಲಿ, ಗೊತ್ತೇ ಇರೋಲ್ಲ ನಮಗೆ, ಮೇಲು ನೋಟಕ್ಕೆ ಹೀಗಿರ್ತಾನೆ, ಅವನ ಮುಖದಲ್ಲಿ ಏನೂ ಗೊತ್ತಾಗೋದಿಲ್ಲ, ಅವ್ರ ಮೇಲೆ ಎದ್ದೋ ತದ್ದೋ ಮುಂದುವರೆದು ಬಿಡೋದು. ಯಾವುದನ್ನು ಹಂಗೆ ಮಾಡಬಾರದು. ಅವನ ಬಲವನ್ನು ತಿಳಿಯಬೇಕು, ತನ್ನನ್ನು ರಕ್ಷಣೆ ಮಾಡಿಕೊಳ್ಬೇಕು. ಯೋ ಹಿ ಶತ್ರುಂ ಅವಜ್ಞಾಯ ಆತ್ಮಾನಂ ನಾಭಿರಕ್ಷತಿ. ತನ್ನ ರಕ್ಷಣೆಗೆ ಸೆಲ್ಫ್ ಡಿಫೆನ್ಸ್ ಬಗ್ಗೆ ತರಣೆ ಕೆಡಿಸ್ಕೊಂಡಿರಲ್ಲ, ಅವ್ರ ಬಗ್ಗೆ ಅಂಡರ್ ಎಸ್ಟಿಮೇಷನ್. ಒಂದು ದೋಷ ಇದ್ರೆ ಬಿದೋಗ್ತಾನೆ, 2 ಮಾಡಿದ್ರೆ ಗತಿಯನ್ನು. ನೀನು ಮಾಡಿದ್ದದನ್ನು ಆತ್ಮರಕ್ಷಣೆ ಮಾಡಿಕೊಳ್ಳಿಲ್ಲ, ಶತ್ರುವನ್ನ ಕಡಿಮೆ ಅಂದಾಜಿಸಿದೆ, ಅವನು ಸಹ ಅವಾಪ್ನೋತಿ ಅನರ್ಥಾನ್, ಅನರ್ಥಗಳನ್ನು ಹೊಂದುತ್ತಾನೆ. ಸ್ಥಾನಾಚ್ಚ ವ್ಯವರೋಪ್ಯತೆ, ಬೇಗ ಸ್ಥಾನವನ್ನು ಕಳ್ಕೊಂಡು ಬಿದ್ದು ಬಿಡ್ತಾನೆ. ಯದುಕ್ತ ಮಿಹತೆ ಪೂರ್ವಂ ಪ್ರಿಯಯಾಮೇನುಜೇನ ಚ ತದೇವನೋ ಹಿತಂ ವಾಕ್ಯಂ ಯಥೇಚ್ಛಸಿ ತಥಾ ಕುರು. ಹೀಗೆ ನೀನು ಮುಂದುವರೆದು ಬಿಟ್ಟಿದ್ದೀಯ. ನಾವೀಗ ಹೇಳೋದನ್ನ ನೀನು ಕೇಳೋಲ್ಲ. ನಮ್ಮನ್ನು ಕೇಳಿದ್ರೆ ನಾವೇನು ಮಾಡ್ತೇವೆ, ನೋಡಪ್ಪ ಕೊಟ್ಟು ಬಿಡು ಅಂತ ಹೇಳ್ತೇವೆ. ಕೇಳುತ್ತೆ ನೀನು? ಕುಂಭಕರ್ಣ ಹೇಳೋದು ಸೀತೆಯನ್ನು ಒಪ್ಪಿಸಿ ಬಿಡು ಅಂತ ಹೇಳ್ತೇವೆ. ಕೇಳ್ತ್ಯಾ? ಹೇಗೂ ಕೇಳಲ್ಲ. ಯಥೇಚ್ಛಸಿ ತಥಾಕುರು, ಅದೇ ಮಾತಿರೋದು. ತದೇವನೋ ಹಿತಂ ವಾಕ್ಯಂ ಯಥೇಚ್ಛಸಿ ತಥಾಕುರು. ನಿನಗಿಷ್ಟ ಬಂದಿದ್ದು ಮಾಡ್ಬೋದು ಅಂತ ಹೇಳಿದ. ಇದನ್ನ ಕೇಳಿ ತತ್ತು ಶ್ರುತ್ವಾ ದಶಗ್ರೀವಃ ಕುಂಭಕರ್ಣಸ್ಯ ಭಾಷಿತಂ ಭ್ರುಕುಟಿಂ ಚೈವ ಸಂಚಕ್ರೆ ಕ್ರುದ್ಧಶ್ಚೈನಮಭಾಷತ. ಹೀಗೆ ಹೇಳಿದ ಕೂಡಲೇ 10 ತಲೆಯ ರಾವಣ 10 ತಲೆಗಳಿಂದ ಹುಬ್ಬುಗಂಟಿಕ್ಕಿದ. ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಭ್ರುಕುಟಿಂ ಚೈವ ಸಂಚಕ್ರೆ, ಹುಬ್ಬುಗಂಟಿಕ್ಕಿದ. ಕ್ರುದ್ಧಶ್ಚೈನಮಭಾಷತ, ಮುನಿದು ನುಡಿದ. ಏನ್ ನುಡಿದ ಅಂತ ಹೇಳಿ ಮುಂದಿನ ಶನಿವಾರ ನೋಡೋಣ. ಕೃಷ್ಣಾರ್ಪಣಮಸ್ತು.